ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕದ ಗೃಹ ಸಚಿವರಾದಂಥ ಪ್ರಿಯಾಂಕಾ ಖಾರ್ಗೆ ಅವರು ಇತ್ತೀಚಿನ ದಿನದಲ್ಲಿ RSSನ ಸಂಘಟನೆಯ ಶಕ್ತಿಯನ್ನು ಕಡಿಮೆ ಮಾಡಬೇಕು, ರಾಜ್ಯದಲ್ಲಿ RSS ಕಾರ್ಯಕ್ರಮಗಳು ಚಟುವಟಿಕೆಗಳು ನಡಿಬಾರ್ದು ಅಂತಕ್ಕಂಥ ಮನಸ್ಥಿತಿ ಹೊಂದಿದ ಪ್ರಿಯಾಂಕಾ ಖಾರ್ಗೆ ಅವರು ಮಂತ್ರಿಮಂಡಲದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ RSSನ ಕಾರ್ಯಕ್ರಮ ನಡಿಬೇಕಾದರೆ ಅನುಮತಿ ಪಡಿಬೇಕು, ಇನ್ನು ಬೇರೆ ಬೇರೆ ವಿಚಾರಗಳು RSSನ ಶಕ್ತಿಯನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ ಪ್ರಿಯಾಂಕಾ ಖಾರ್ಗೆ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಪ್ರಿಯಾಂಕಾ ಖಾರ್ಗೆ ಅವರು ಮಾತಾಡ್ತಿರ್ತಕ್ಕಂಥದ್ದು, ನಡೆದುಕೊಳ್ತಕ್ಕಂಥ ರೀತಿ ನೋಡಿದರೆ ನಮ್ಮ ದೇಶದ ಸುಭದ್ರತೆಗೆ ಧಕ್ಕೆ ತರಬೇಕಂತೇಳಿ ಯಾವುದಾದ್ರೂ ವಿದೇಶದ ಕೈವಾಡ ಅವ್ರ ಹಿಂದಿದೇನೋ ಏನೋ, ವಿದೇಶ ನಮ್ಮ ರಾಷ್ಟ್ರದ ಶಕ್ತಿಯನ್ನು ಕಡಿಮೆ ಮಾಡಬೇಕಂತೇಳಿ ಈ ರೀತಿ ಮಾತಾಡಿಸ್ತಾ ಇದ್ದಾರೆ ಪ್ರಿಯಾಂಕಾ ಖಾರ್ಗೆ ಅವ್ರ ಜೊತೆ ಅಂತಕ್ಕಂಥದ್ದು ಇವತ್ತು ನಮಗೆ ಅನಿಸ್ತಾ ಇದೆ. ಅದರ ಜೊತೆಗೆ ಪ್ರಿಯಾಂಕಾ ಖಾರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJP ಅನೇಕ ಶಾಸಕರು ಕ್ರಿಮಿನಲ್ ಕೇಸ್ ಇದೆ, ಅಟ್ರಾಸಿಟಿ ಕೇಸ್ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಾನು ಕೂಡ 2 ಅಟ್ರಾಸಿಟಿ ಕೇಸು, ಒಂದು SP ಅವ್ರ ಬಗ್ಗೆ ಮಾತನಾಡಿದ್ದಕ್ಕೆ 3 ಕೇಸನ್ನು ನಾನು ಎದುರಿಸ್ತಾ ಇದ್ದೀನಿ. ಆದರೆ ಒಂದು ಕೇಸು ಭಾಳ ಅನ್ಯಾಯದಂಥ ಕೇಸು. ಇವತ್ತು ದಾವಣಗೆರೆ ಸಚಿವರಾದಂಥ SS ಮಲ್ಲಿಕಾರ್ಜುನ್ ಅವರು ಇದು ಕೃಷಿ ಇಲಾಖೆಯ ಸ್ಥಳದಲ್ಲಿ ಸುಮಾರು 5,000 ಲೋಡ್ ಮಣ್ಣನ್ನು ತನ್ನ ಲೇಔಟ್ಗೆ ಉಪಯೋಗಿಸಿದರು. ಇದನ್ನು ಆ ಗ್ರಾಮಸ್ಥರು ನನಗೆ ತಿಳಿಸಿದ ತಕ್ಷಣ ನಾನು ಹೋಗಿ ಅವರ ಲಾರಿಗಳನ್ನು ಹಿಡಿದು ಪೊಲೀಸರು ಕೃಷಿ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿ ಆ ಲಾರಿಗಳ ಸಮೇತ ಸಾಕ್ಷಿ ಸಮೇತ ಹಿಡಿದರೂ ಕೂಡ ಮಲ್ಲಿಕಾರ್ಜುನ್ ಅವ್ರ ಮೇಲೆ ಕೇಸ್ ಆಗಲಿಲ್ಲ. ನ್ಯಾಯಕ್ಕೆ ಹೋಗಿ ಹೋರಾಟ ಮಾಡಿದಂಥ ನನ್ನ ಮೇಲೆ ಅಟ್ರಾಸಿಟಿ ಕೇಸನ್ನು ಹಾಕ್ಸಿರ್ತಕ್ಕಂಥದ್ದು. ಈ ರೀತಿಯ ಅಟ್ರಾಸಿಟಿ ಕೇಸ್ಗಳನ್ನು ನಮ್ಮ ಹೋರಾಟವನ್ನು ತಡಿಬೇಕು, ಹೋರಾಟ ಇವರು ಮಾಡಬಾರ್ದು ಅಂತೇಳಿ ಇಡೀ ದಾವಣಗೆರೆ ಜಿಲ್ಲಾ ಆಡಳಿತ ಪೊಲೀಸ್ ಅಧಿಕಾರಿಗಳೊಂದಿಗೆ ಸೇರಿ ಸುಳ್ಳು ಅಟ್ರಾಸಿಟಿ ಕೇಸನ್ನು ಹಾಕ್ತಾ ಇದ್ದಾರೆ. ಇವತ್ತು ಪ್ರಿಯಾಂಕಾ ಖಾರ್ಗೆ ಅವರೇ, ಕಳ್ಳತನ ಮಾಡಿದಂಥ ನಿಮ್ಮ ಸಚಿವರ ಮೇಲೆ ಕೇಸ್ ಹಾಕಿ, ನಾನು ಸಾಕ್ಷಿ ಕೊಟ್ಟಿದ್ದೀನಿ, ಸಚಿವರ ಮೇಲೆ ಕೇಸ್ ಹಾಕಿ, ಆದರೆ ನ್ಯಾಯ ಕೇಳ್ತಕ್ಕಂಥ ಕಳ್ಳತನವನ್ನು ಹಿಡಿದಂಥವ್ರ ಮೇಲೆ ನೀವು ಅಟ್ರಾಸಿಟಿ ಕೇಸ್ ಹಾಕ್ತಿರಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರ ಮೇಲೆ ಇರ್ತಕ್ಕಂಥ ಅಟ್ರಾಸಿಟಿ ಕೇಸ್ಗಳು ಎಲ್ಲ ನಿಮ್ಮ ಒಂದು ಬೆಂಬಲದಿಂದ ಆಗಿರ್ತಕ್ಕಂಥದ್ದು. ನೀವು ಗೃಹ ಸಚಿವರಾಗಿ ನ್ಯಾಯವನ್ನು ಕೊಡಿ, ಬರೀ ನಿಮ್ಮ ತಲೆಯಲ್ಲಿ ತುಂಬಿರ್ತಕ್ಕಂಥ RSSನ್ನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, BJP ಶಾಸಕರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿಸ್ಬೇಕು ಅಂತ ಏನು ನಿಮ್ಮ ಮನಸ್ಥಿತಿ ಇದೆ ಅದು ಕೊನೆಗೊಳಿಸ್ರಿ. ನಿಮಗೆ ಒಳ್ಳೆಯದಾಗಲ್ಲ. ತಾವು ಯುವಕರಿದ್ದೀರಿ, ಇನ್ನೂ ಅನೇಕ ಪದವಿಗಳನ್ನು ಪಡೆಯೋರಿದ್ದೀರಿ. ಈ ರೀತಿ ದುರಾಲೋಚನೆ ಕೆಟ್ಟ ಆಲೋಚನೆಯನ್ನು ಮಾಡಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಧನ್ಯವಾದ.